ಗೆದ್ದ ಬಳಿಕ ನಾಯಕ ರಜತ್ ಪಡಿದರ್ ಹೇಳಿದ್ದೇನು, ಗೆಲುವಿಗೆ ಕಾರಣವನ್ನು ತಿಳಿಸಿದ್ದಾರೆ. ಡೆಲ್ಲಿ ವಿರುದ್ಧ ಆರ್ಸಿಬಿ ತಂಡ ಭರ್ಜರಿಯಾಗಿ 6 ವಿಕೆಟ್ಗಳಿಂದ ಗೆದ್ದಿದೆ. ಇದಕ್ಕೆ ಪ್ರಮುಖ ಕಾರಣ ಬ್ಯಾಟಿಂಗ್, ಬೌಲಿಂಗ್. ಮೊದಲು ಬೌಲಿಂಗ್ ಚೆನ್ನಾಗಿ ಮಾಡಿದ್ರು, ಟಾಸ್ ಗೆದ್ದಿದ್ದು ಅಷ್ಟೇನು ವ್ಯತ್ಯಾಸ ಆಗಿಲ್ಲ. ರಜತ್ ಪಡಿದರ್ ಹೇಳಿದ್ದೇನಪ್ಪ ಅಂದರೆ, ವಿರಾಟ್ ಕೊಹ್ಲಿಗೆ ಗೊತ್ತು ಡೆಲ್ಲಿ ಪಿಚ್ಚಲ್ಲಿ ಹೇಗೆ ಬ್ಯಾಟಿಂಗ್ ಮಾಡಬೇಕು ಅಂತ, ಸುಯೇಶ್ ಶರ್ಮಾಗೆ ಗೊತ್ತು ಹೆಂಗೆ ಬೌಲಿಂಗ್ ಮಾಡಬೇಕು ಅಂತ. ವಿಕೆಟು ಬ್ಯಾಟಿಂಗ್ ಹೊಡೋದಕ್ಕೆ ಟಫ್ ಆಗಿತ್ತು, ಬೌಲರ್ಸ್ಗಳಿಗೆ ಹೆಲ್ಪ್ ಇತ್ತು, ನಮ್ಮ ತಂಡ ಕರೆಕ್ಟಾಗೇ ಮಾಡಿದೆ. ಬೌಲಿಂಗಲ್ಲಿ ಭುವನೇಶ್ವರ್ ಕುಮಾರ್, ಹೇಜಲ್ವುಡ್, ಕೃಣಾಲ್ ಪಾಂಡ್ಯ, ಸುಯೇಶ್ ಶರ್ಮಾ ಎಲ್ಲ ಕೂಡ ಸಖತ್ತಾಗಿ ಮಾಡಿದ್ರು. ಬ್ಯಾಟಿಂಗಲ್ಲಿ ಕೃಣಾಲ್ ಪಾಂಡ್ಯ, ವಿರಾಟ್ ಕೊಹ್ಲಿ ಪಂದ್ಯವನ್ನು ಗೆಲ್ಲಿಸಿದ್ರು ಅಂತ ಕರೆಕ್ಟಾಗಿ ರಜತ್ ಪಡಿದರ್ ಅವರು ಹೇಳಿಕೊಟ್ಟಿದ್ದಾರೆ. ರಜತ್ ಪಡಿದರ್ ಅವರು ನೆನ್ನೆಯ ಪಂದ್ಯದಲ್ಲಿ ರನ್ಔಟ್ ಆಗ್ತಾರೆ, ಆದರೆ ಮ್ಯಾಚ್ ಮುಗಿದ ನಂತರ ಅದಕ್ಕೂ ಕೂಡ ಜವಾಬ್ದಾರಿಯನ್ನು ತೋರಿಸಿದ್ದಾರೆ. ವಿರಾಟ್ ಕೊಹ್ಲಿ ಮತ್ತು ಕೃಣಾಲ್ ಪಾಂಡ್ಯ ಹೆಂಗಾಡಿದ್ರು ಅಂತ ನಿಮ್ಗೆ ಗೊತ್ತೇ ಇದೆ ಗುರು. 3 ವಿಕೆಟ್ ಹೋದ ನಂತರ ನಮಗೂ ಕೂಡ ಭಯ ಆಗಿತ್ತು. ಇವಾಗ ಈ ಪಾರ್ಟ್ನರ್ಶಿಪ್ ಮೇಯ್ನು ಅಂತ ಇಬ್ಬರು ಕೂಡ ಸಖತ್ತಾಗಿ ಪಾರ್ಟ್ನರ್ಶಿಪ್ನ ಕೊಟ್ಟು ಪಂದ್ಯವನ್ನು ಗೆಲ್ಲಿಸಿದ್ದಾರೆ. ಕ್ರೇಜಿ ಅಂತಲೇ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಇದು ನಾಯಕ ರಜತ್ ಪಡಿದರ್ ಹೇಳಿದ್ದು. ವಿರಾಟ್ ಕೊಹ್ಲಿ ಮಾರ್ಗದರ್ಶನದಲ್ಲಿ ನಮ್ಮ RCB ತಂಡ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಕೊಡೋದ್ರಲ್ಲಿ ಯಶಸ್ವಿಯಾಗಿದೆ. ಇದೇ ಥರ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆದರೆ ನಮ್ಮ RCB ತಂಡ ಮೇಲ್ಗಡೆ ಹೋಗೋದಂತೂ ಗ್ಯಾರಂಟಿ. ಪ್ಲೇ ಆಫ್ಗೆ ಎಂಟ್ರಿ ಫಿಕ್ಸು.